ಕರ್ನಾಟಕಕ್ಕೆ ಬಂದು ರಣದೀಪ್ ಸಿಂಗ್ ಸುರ್ಜೇವಾಲಾ 4 ಹಂತಗಳಲ್ಲಿ ಶಾಸಕರುಗಳು, ಸಚಿವರುಗಳು ಜೊತೆಗೆ ಪ್ರಮುಖ ನಾಯಕರುಗಳ ಜೊತೆಗೆ ಬಹಳ ಆಪ್ತವಾಗಿ ಸಮಾಲೋಚನೆ ನಡೆಸಿದ್ದರು. ಆದರೆ ಸರ್ಕಾರದ ಅಧಿಕಾರಿಗಳೊಂದಿಗೂ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸ್ವತಃ ಆಡಳಿತ ಪಕ್ಷದ ಶಾಸಕರುಗಳು ಹಾಗೆ ಸಚಿವರುಗಳೇ ಈ ಬಗ್ಗೆ ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅತ್ತ ಹಿಂದೆನೇ ಈ ರೀತಿಯ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜೆಡಿಎಸ್ ಸೂಪರ್ ಸಿಎಂ ಅಂತ ಹೇಳಿ ಸುರ್ಜೇವಾಲಾ ಅವರನ್ನ ಟೀಕೆ ಮಾಡಿತ್ತಲ್ಲ, ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಹಿಂದೆ ಮಾಡಿದಂತ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಗಿ ತನ್ನ ಆರೋಪವನ್ನ ಹೆಚ್ಚು ಮಾಡ್ತಾ ಇದೆ ಜೆಡಿಎಸ್ ಸುರ್ಜೇವಾಲಾ ವಿಚಾರವಾಗಿ. ಬನ್ನಿ ಏನಾಗ್ತಾ ಇದೆ ಸುರ್ಜೇವಾಲಾ ಅವರ ಅಧಿಕಾರಿಗಳ ಜೊತೆಗಿನ ಮೀಟಿಂಗ್ ಆರೋಪದ ವಿಚಾರವಾಗಿ ಬನ್ನಿ ನೋಡೋಣ. ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಯಾರಾದ್ರೂ ಒಬ್ಬ ಅಧಿಕಾರಿನ ಅವ್ರು ಕರೆದಿರೋದು ನಾನು ನೋಡೇ ಇಲ್ಲ. ಯಾವ ಅಧಿಕಾರಿ ಕರೆದಿರೋದ್ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ. ಅಧಿಕಾರಿಗಳನ್ನು ಕರೆದು ಮಾತುಕತೆಯನ್ನ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾಣಿಸುತ್ತೆ. ದಿಲ್ಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಒಬಿಸಿ ಹವಾ ಕ್ರಿಯೇಟ್ ಆಗ್ತಿದೆ, ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚುತ್ತಿದೆ, ರಾಷ್ಟ್ರ ಮಟ್ಟದಲ್ಲಿ ಒಬಿಸಿ ನಾಯಕ ಶೈನಿಂಗ್ ಆಗ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಸಿದ್ದರಾಮಯ್ಯ ಮೇಲೊಬ್ಬರು ಸೂಪರ್ ಸಿಎಂ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿರೋ ಸೂಪರ್ ಸಿಎಂ ನಡೆ, ಸಚಿವರ ಕೆಂಗಣ್ಣಿಗೆ ಗುರಿಯಾದ ಸುರ್ಜೇವಾಲಾ ಮೀಟಿಂಗ್. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿನಲ್ಲಿ ಶಾಸಕರು ಸಚಿವರುಗಳ ಸಭೆ ನಡೆಸಿದ್ರು. ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ತಣಿಸಲು ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ರು ಎನ್ನಲಾಗಿತ್ತು. ಆದರೆ ಈ ಸಭೆಗೆ ಸರ್ಕಾರದ ಪ್ರಮುಖ ಅಧಿಕಾರಿಗಳಿಗೂ ಸುರ್ಜೇವಾಲಾ ಫೋನ್ ಕರೆ ಮಾಡಿ ಉಲಾವ್ ಕೊಟ್ಟಿದ್ದಾರೆಂಬ ಆರೋಪ ಕೇಳಿ ಬರ್ತಿದೆ. ತಾವು ತಂಗಿದ್ದ ಹೋಟೆಲ್ನಲ್ಲಿ ಅಧಿಕಾರಿಗಳ ಜೊತೆ ರಣದೀಪ್ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸಿದ್ದಾರೆ ಎನ್ನಲಾಗಿದೆ. ಯಾವಾಗ ಈ ಬಗ್ಗೆ ಮಾಹಿತಿ ಸಿಕ್ಕಿತ್ತೋ ಆಗ ಕೆಲ ಸಚಿವರು ಕೆಂಡ ಉಗುಳಿದ್ದಾರೆ. ಸಚಿವರು ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ರೀತಿ ಸಭೆ ಮೀಟಿಂಗ್ ಮಾಡುವುದಕ್ಕೆ ಕಾನೂನು ಸಂವಿಧಾನ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಅಲ್ಲಿನೇ ಉಳಿದಿದ್ರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ದರಿಂದ, ಬೆಂಗಳೂರಿನಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗ್ಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಸಹಕಾರ ಸಚಿವರು ಹೀಗೆ ಹೇಳ್ತಿದ್ದಾರೆ. ಆದ್ರೆ ಸುರ್ಜೇವಾಲಾ ಅಧಿಕಾರಿಗಳ ಜೊತೆ ಯಾವುದೇ ಸಭೆ ನಡೆಸಿಲ್ಲ ಅಂತ ಸಚಿವರಾದ ಚೆಲುವರಾಯಸ್ವಾಮಿ, ದಿನೇಶ್ ಗುಂಡೂರಾವ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಯಾರು ಹೇಳಿದಾರಪ್ಪ ಗೊತ್ತಿಲ್ಲ, ನಿಮ್ಗೆ ಏನು ಇಲ್ಲದೆಲ್ಲ ಮಾಹಿತಿ ಬಂದ್ಬಿಡುತ್ತೀರಿ. ಯಾರಾದ್ರೂ ಒಬ್ಬ ಅಧಿಕಾರಿನ ಅವ್ರು ಕರೆದಿರೋದು ನಾನು ನೋಡೇ ಇಲ್ಲ. ನಮ್ಮ ಇಲಾಖೆದಂತೂ ನಾವು ಯಾರನ್ನೂ ಮಾತಾಡ್ಸಿಲ್ಲ. ಬಟ್ ಯಾವ ಇಲಾಖೆ ಅಧಿಕಾರಿಗಳನ್ನು ಸುರ್ಜೇವಾಲಾ ಅವ್ರು ಕರೆದಿಲ್ಲ. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು ನನಗೆ ಗೊತ್ತಿಲ್ಲ. ಅವರು ಶಾಸಕರ ಜೊತೆ ಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿ, ಅವ್ರ ಹೇಳಿಕೆಗಳಿಗೆಲ್ಲ ನಾವು ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾವ ಅಧಿಕಾರಿಗಳ ಕಡೆ ಸಭೆ ಮಾಡಿದ್ದಾರೆ, ಯಾವ ಅಧಿಕಾರಿ ನನಗಂತೂ ಏನು ಮಾಹಿತಿ ಇಲ್ಲಪ್ಪ. ನನಗಂತೂ ಆ ಮಾಹಿತಿ ಏನಿಲ್ಲ. ಶಾಸಕರನ್ನ ಕರೆದಿದ್ರು, ನಮ್ಮನ್ನೆಲ್ಲ ಕರೆದಿದ್ರು, ನಾವೆಲ್ಲ ಪಕ್ಷದವರೆಲ್ಲ ಕರೆದಿದ್ರು. ಯಾವ ಅಧಿಕಾರಿ ಕರೆದಿರೋದ್ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ. ಅವರು ನಮ್ಮನ್ನೆಲ್ಲರನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿಯಾಗಿದೆ, ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ, ಜನಪರ ಕಾಳಜಿಯನ್ನು ಏನು ತೋರಿಸಿದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದ್ದಾರೆ. ಸುರ್ಜೇವಾಲಾ ಸೂಪರ್ ಸಿಎಂ, ಜೆಡಿಎಸ್ ಗಂಭೀರ ಆರೋಪ. ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆಂಬ ಆರೋಪಕ್ಕೆ ಜೆಡಿಎಸ್ ಕಿಡಿಕಿಡಿಯಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಸುರ್ಜೇವಾಲಾ ಸೂಪರ್ ಸಿಎಂ ರೀತಿ ವರ್ತಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಡಿಸಿಎಂ ವಿರುದ್ಧವೂ ಜೆಡಿಎಸ್ ಕಿಡಿಕಾರಿದೆ.
ವಸೂಲಿವಾಲಾ ಸುರ್ಜೇವಾಲಾ ಕೇವಲ ರಾಜ್ಯದ ಉಸ್ತುವಾರಿಯೋ, ಕರ್ನಾಟಕದ ಮುಖ್ಯಮಂತ್ರಿಯೋ? ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆ ನಡೆಸುತ್ತಿದ್ದ ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸುರ್ಜೇವಾಲಾಗೆ ಅಧಿಕಾರ ಕೊಟ್ಟವರು ಯಾರು? ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆ ನಡೆಸುವುದು ಸಂವಿಧಾನ ವಿರೋಧಿ ಕೃತ್ಯ. ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಬಣಗಳ ನಡುವೆ ಅಧಿಕಾರಕ್ಕಾಗಿ ಅಂತರ್ಯುದ್ಧ ನಡೆಯುತ್ತಿದೆ. ಹೀಗಾಗಿ ಹೈಕಮಾಂಡ್ ಸದ್ದಿಲ್ಲದೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನೇ ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಮಾಡಿರುವ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿರುವ ಡಮ್ಮಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಮ್ಮಿ ಡಿಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕದ ಸ್ವಾಭಿಮಾನವನ್ನ ಅಡವಿಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವ ಜನಾದೇಶಕ್ಕೆ ಅಪಮಾನ, ವಿದ್ರೋಹ ಎಸಗುತ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸುರ್ಜೇವಾಲಾ ಸಭೆ ನಡೆಸಿರುವುದನ್ನ ಪ್ರಶ್ನಿಸಿದ್ದಾರೆ. ಅವ್ರಿಗೆ ಪಾರ್ಟಿಗೆ ಬೇಕಾಗಿರೋ ರೀತಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಏನಾದ್ರು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ಅಧಿಕಾರಿಗಳನ್ನು ಕರೆದು ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಸುರ್ಜೇವಾಲಾ ವಿರುದ್ಧ ಇಂತಹ ಗಂಭೀರ ಆರೋಪ ಕೇಳಿಬರುವುದಕ್ಕೆ ಕಾರಣವೇ ಈ ಒಂದು ಫೋಟೋ. ಹೋಟೆಲ್ ಒಂದರಲ್ಲಿ ಡಿಸಿಎಂ ಡಿಕೆ ಬೆಂಗಳೂರು ಅಧಿಕಾರಿಗಳ ಸಭೆ ನಡೆಸಿದ್ರು. ಅದರಲ್ಲಿ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಪಾಲ್ಗೊಂಡಿದ್ರು. ಅದರಲ್ಲೇ ಸುರ್ಜೇವಾಲಾ ಕೂಡ ಇದ್ದಿರೋದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ನಿಜಕ್ಕೂ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ನಡೆಸಿದ್ದಾರೋ ಇಲ್ಲವೋ ಅನ್ನೋದನ್ನ ಡಿಸಿಎಂ ಇಲ್ಲ ಸುರ್ಜೇವಾಲಾ ಅವರೇ ಸ್ಪಷ್ಟಪಡಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.